ಹಲೋ, ಎಲ್ಲರೂ ಹೇಗಿದ್ದೀರಾ? ಚೆನ್ನಾಗಿದ್ದೀರಾ ಅಂದ್ಕೊಂಡಿದ್ದೀನಿ. ನಾನಿವತ್ತು ನಮ್ಮನೆ ಹತ್ರ ಕೈತೋಟ ತೋರಿಸ್ತೀನಿ ಬನ್ನಿ. ನಮ್ಮನೆ ಹತ್ರನೇ ಫೀಲ್ಡ್ ಐತಿ, ಇಲ್ಲೆಲ್ಲನೂ ಇಲ್ಲಿ ಕೈತೋಟ ಮಾಡ್ಕೊಂಡಿದ್ದೀನಿ ನಾನು. ಹಬ್ಬವಾರಗಳಲ್ಲಿ ಪೂಜೆಗೆ ಹೂವು ಅದು ಬೇಕೇ ಬೇಕಾಗುತ್ತೆ. ಮತ್ತು ಬೇರೆ ಬೇರೆ ಗಿಡಗಳು ನೆಟ್ಟಿದ್ದೀವಿ. ನಾನು ಸ್ವಂತ ನಮ್ಮನೆಯವರು ನಾವು ಇಲ್ಲಿ ಬೆಳೆಸ್ಕೊಂಡಿದ್ದೀವಿ. ಇದು ನಮ್ಮ ತೋಟದ ಪಕ್ಕನೇ ಸ್ವಲ್ಪ ಜಾಗ ಇತ್ತು. ಏನೇನು ಗಿಡ ಹಾಕಿದ್ದೀನಿ ಅಂತ ತೋರಿಸ್ತೀನಿ ಬನ್ನಿ. ಇದು ಬಂದು ಕಾಡು ಮಲ್ಲೆ ಅಂದ್ಬಿಟ್ಟಿದ್ದು ನೋಡ್ತಾ ಇರ್ಬೋದು. ಇದು ಕಾಡು ಮಲ್ಲೆ ಅಂತ. ಇದು ಒಳಗಡೆ ಮನೆಯೊಳಗೆ ಪಾಟ್ನಲ್ಲಿ ಇಟ್ಕೊಂಡಿದ್ದೆ, ಬಕೆಟಲ್ಲಿ. ಇಲ್ಲಿ ಈಚೆ ತಂದು ಉಣಿದ್ದೀನಿ. ಕಾಡು ಮಲ್ಲೆ ತುಂಬ ಸ್ಮೆಲ್ ಇರುತ್ತೆ, ತುಂಬ ಚೆನ್ನಾಗಿರುತ್ತೆ ಇದು. ಇವಾಗೆಲ್ಲ ಸ್ಟಾರ್ಟಿಂಗ್ ಆಗಿದೆ ಮಗ್ಗುಗಳು ಅವೆಲ್ಲ ಹಾಕ್ಲಿಕ್ಕೆ. ಅದಾದ ನಂತರ ನೋಡಿ ಹೂವು ಎಷ್ಟು ಚೆನ್ನಾಗಿ ಬಿಟ್ಟಿದೆ. ಇನ್ನೂ ಬಿಡಿಸಿಲ್ಲ ಇವತ್ತು. 2-3 ಹೂವು ಹಿಂಗೆ ಬಿಡ್ತಾ ಇದೆ. ತುಂಬ ಚೆನ್ನಾಗಿರುತ್ತೆ ಇದು, ಪೂಜೆಗೂ ಅಷ್ಟೇ, ಮುಡ್ಕೊಳ್ಳೋಕ್ಕೂ ಅಷ್ಟೇ. ನೆಕ್ಸ್ಟ್ ಇದು ಎಳ್ಳಿ ಗಿಡ ಅಂದ್ಬಿಟ್ಟು, ಎಳ್ಳೆಕಾಯಿ ಅಂತಾರೆ ಇದು, ಎಳ್ಳಿ ಗಿಡ. ನೆಕ್ಸ್ಟ್ ಕನಕಾಂಬ್ರ ಸಸಿಗಳು ತುಂಬ ಚೆನ್ನಾಗೇ ನಾಟಿವೆ. ಇದು ನಾನು ಪಾಕೆಟಲ್ಲಿ ತಂದು ನರ್ಸರಿ ಒಳಗಿಂದ ತಂದು ಇಟ್ಟಿರೋದು. ಇದು ರೋಸ್ ಗಿಡ. ನೆಕ್ಸ್ಟ್ ಇದು ಪರಂಗಿ ಹಣ್ಣು. ನೀವು ನೋಡ್ತಾ ಇರ್ಬೋದು ಮರ ನೋಡಿ, ಅದಷ್ಟಕ್ಕದೇ ನಾವು ಹಣ್ಣಾಗಿದೆ ಆಗಲೇ ಆಲ್ರೆಡಿ ಒಂದು. ನೋಡ್ತಾ ಇರ್ಬೋದು ಹಣ್ಣಾಗಿದೆ. ಎಷ್ಟು ಚೆನ್ನಾಗಿ ಒಂದು ಜೊತೆಗೆಲ್ಲ ಕಾಯಿದೆ ನೋಡಿ ಮರ. ಇದು ಚೆನ್ನಾಗಿ ನಾಟಿದೆ ಇದು. ನೆಕ್ಸ್ಟ್ ಇದು ಬಂದು ಇದು ಎರಳೆ ಗಿಡನೇ. ಮತ್ತು ಅಲ್ಲಿ ಕಾಣ್ತಾ ಇರೋದು ದೇವ್ರ ಪೂಜೆಗೆ ಹೂವನೇ, ಅವು ಹತ್ರನೇ ತೋರಿಸ್ತೀನಿ ಬನ್ನಿ. ಇದು ದಾಸವಾಳ, ಒಂದು ಎಲೆ ದಾಸವಾಳ ಅಂತಾರೆ ಇದನ್ನು. ನೆಕ್ಸ್ಟ್ ಇದು ಕಣಗಲು ಗಿಡ ಅಂತಾರೆ, ನಿಮ್ಗೆ ಗೊತ್ತಿರ್ಬೋದು. ಹೂವು ತುಂಬ ಸೂಪರಾಗಿರುತ್ತೆ, ಕಲರ್ ಇದೆ ಇದು. ಕಣಗಲು ಗಿಡ ಅಂದ್ಬಿಟ್ಟು ಆರತಿಗೆ ಜಾಸ್ತಿ ಯೂಸ್ ಮಾಡ್ತಾರೆ ಇದು. ನೆಕ್ಸ್ಟ್ ಇದು ಕಣಗಲು ಗಿಡ. ಇದು ಬೇರೆ ಕಲರ್, ಇದು ವೈಟ್ ಕಲರ್. ಇದು ನೋಡ್ತಾ ಇರ್ಬೋದು ತುಂಬಾ ಚೆನ್ನಾಗಿದೆ ಮಾತ್ರ. ಅದು ಬಾಳೆ ಗಿಡ ಸುತ್ತ ಇಟ್ಕೊಂಡಿದ್ದೀವಿ. ನೆಕ್ಸ್ಟ್ ಬಂದು ಇದು ಬಂದು ಪಿಂಕ್ ಕಲರ್ ರೋಸು ಅಂದ್ಬಿಟ್ಟು ಹೂವು ಆಲ್ರೆಡಿ ಬಿಟ್ಟಿದ್ವು, ಕಟ್ ಮಾಡಿಟ್ಟಿದ್ದೀನಿ. ಇದು ಬಂದು ಇದು ರೋಸ್ ಗಿಡನೇ, ಬಟ್ ಇದು 2-3 ಥರ ಕಲರು ಚೇಂಜ್ ಆಗುತ್ತೆ. ಇವತ್ತೊಂದು ಕಲರ್ ಆಗುತ್ತೆ, ನೆಕ್ಸ್ಟ್ ಒಂದು ಕಲರ್ ಆಗುತ್ತೆ, ನೆಕ್ಸ್ಟ್ ಫುಲ್ಲು ಒಂಥರ ಡಾರ್ಕ್ ಬರುತ್ತೆ ಇದು ರೋಸು. ಮತ್ತು ಇದು ಕನಕಾಂಬ್ರ ಗಿಡ ನೋಡ್ತಾ ಇರ್ಬೋದು, ತುಂಬಾ ಚೆನ್ನಾಗಿ ಬಿಟ್ಟಿದ್ದಾವೆ. ಇದು ರೆಡ್ ರೋಸ್ ಅಂದ್ಬಿಟ್ಟು ಮೊಗ್ಗು ಆಗ್ತಾ ಇದೆ ನೋಡಿ ಎಲ್ಲನೂ. ನೀವು ಅಷ್ಟು ನಿಮ್ಮ ಮನೆಗಳ ಹತ್ರ ಚೆನ್ನಾಗಿ ಬೆಳೆಸ್ಕೊಳ್ಳಿ. ಇದು ಒಂಥರ ಮಳ್ಳೆ, ಇದು ಸೂಜಿ ಮಳ್ಳೆ ಅಂದ್ಬಿಟ್ಟು ಚೆನ್ನಾಗೇ ಬರುತ್ತೆ ಇದು ಹೂವು. ಅದೆಲ್ಲ ಆಯಿತು. ಇಲ್ಲಿ ನೋಡಿ, ಇಲ್ಲಿ ಬಕೆಟ್ನಲ್ಲಿ ಇಟ್ಟಿದ್ದೀನಿ. ಇದು ರೋಸ್ ಕಡ್ಡಿ. ಇದು 2-3 ಹೂವು ಎಲ್ಲ ಬಿಡ್ತಾಯಿತ್ತು ಇಷ್ಟು ದಿನ. ನಾನೆಲ್ಲ ಕಟ್ ಮಾಡಿಟ್ಟಿದ್ದೀನಿ. ಹೂವು ಬಿಡಿಸಿದ ನಂತರ ಈ ಥರ ಕಟ್ ಮಾಡಿ, ಈ ಥರ, ಯಾಕಂದರೆ ಚೆನ್ನಾಗೇ ನಾಟುತ್ತೆ. ಮತ್ತು ಇದು ಅಷ್ಟೇ ಕನಕಾಂಬ್ರ ಸಸಿ ನೋಡ್ತಾ ತುಂಬ ಚೆನ್ನಾಗೇ ಇದೆ. ನನಗೆ ಹೂವಿನ ಗಿಡ ಅದು ನೆಡೋದ್ರಲ್ಲಿ ತುಂಬ ಇಷ್ಟ ನನಗೆ. ಮತ್ತು ಇದು ರೋಸು, ಪುಟ್ಟ ರೋಸ್ ಇವು ಆಲ್ರೆಡಿ ಬಿಡ್ತಾ ಇದೆ ನೋಡಿ. ಇದು ಆಲೋವೆರಾ ಅಂದ್ಬಿಟ್ಟು, ಇದು ಎಲ್ಲಕ್ಕೂ ಯೂಸ್ ಆಗುತ್ತೆ, ಪ್ರತಿಯೊಂದಕ್ಕೂ ಯೂಸ್ ಆಗುತ್ತೆ. ಇದಿದ್ದರೆ ಮನೆ ಹತ್ರ ಒಳ್ಳೇದಿದು. ನೆಕ್ಸ್ಟು ಇಲ್ಲಿ ಇದೇ ಒಂಥರ ಕನಕಾಂಬ್ರ ಬರುತ್ತೆ, ಇದು ಕನಕಾಂಬ್ರ ಸೊಸಿ ಇದು. ನೆಕ್ಸ್ಟು ಅದರೊಳಗೆ ಇನ್ನೊಂದು ಸೊಸಿ ಇಟ್ಟಿದ್ದೀನಿ. ಇದು ಸ್ಫಟಿಕ, ನೋಡ್ತಾ ಇರ್ಬೋದು ಈ ಥರ ಹೂವು ಬಿಡುತ್ತೆ, ಸ್ಫಟಿಕ ಇದು. ನೆಕ್ಸ್ಟ್ ಬಂದು ಇದು ಚಾಮಂತಿ ಅಂದ್ಬಿಟ್ಟು, ಇದು ಸುಮಾರು ಉಣಿ ನಾನು 3 ವರ್ಷ ಆಯ್ತು ಈ ಪಾಟ್ನಲ್ಲಿ. ನಾನು ಹೂವು ಆದ ನಂತರ ಕಟ್ ಮಾಡಿದ ನಂತರನೇ ಅದು ಬಿಡ್ತಾನೆ ಇರುತ್ತೆ. ಆಮೇಲೆ ಇಲ್ಲಿ ಬಂದು ಚಿಟ್ಟೆ ಗಿಡ. ಇದು ಈ ಥರ ಹೂವು ಬರುತ್ತೆ, ಇದು ಚಿಟ್ಟೆ ಹೂವು ಅಂದ್ಬಿಟ್ಟು ಬರುತ್ತೆ, ಚೆನ್ನಾಗಿರುತ್ತೆ. ನೀವು ಅಷ್ಟೇ ನಿಮ್ಮ ಮನೆಗಳಲ್ಲಿ ಫೀಲ್ಡ್ ಇದ್ದರೆ ನಿಮ್ಮ ಮನೆ ಮುಂದೆ ಹೂವಿನ ಸಸಿ ನಾಟಿ ಮಾಡಿ, ಚೆನ್ನಾಗಿರುತ್ತೆ. ಇದು ಶೋ ಗಿಡ ಅಂದ್ಬಿಟ್ಟು ಆ ಕಡೆ ಒಂದು ಈ ಕಡೆ ಒಂದು ಇಟ್ಟಿದ್ದೀನಿ. ತುಂಬ ಚೆನ್ನಾಗಿ ಇರುತ್ತೆ, ಗಾಳಿನೂ ಚೆನ್ನಾಗಿ ಬರುತ್ತೆ, ತಣ್ಣಗೆ ಗಾಳಿ ಬರುತ್ತೆ. ಮನೆ ಮುಂದೆ ಈ ಥರ ಪಾಟ್ಗಳಾಗಿಟ್ಟರೆ ತುಂಬ ಲುಕ್ಕು ಇರುತ್ತೆ, ಮನೆಗೂ ಚೆನ್ನಾಗಿ ಕಾಣುತ್ತೆ. ಅಲ್ಲಿ ಬಕೆಟಲ್ಲಿ ಕಾಣ್ತಾ ಇರೋದು ಇದು ದೊಡ್ಡ ಪತ್ರೆ ಅಂದ್ಬಿಟ್ಟು, ಅದು ಅಷ್ಟೇ ಪ್ರತಿಯೊಂದಕ್ಕೂ ಯೂಸ್ ಆಗುತ್ತೆ. ಕೆಮ್ಮಿಗೆ ಹೆಚ್ಚಿಗೆ ಯೂಸ್ ಆಗುತ್ತೆ. ಕೆಮ್ಮಾದಾಗ ಅದನ್ನು ದೊಡ್ಡವರು ಯೂಸ್ ಮಾಡೋದು, ಮಕ್ಕಳಿಗಂತೂ ತುಂಬ ಒಳ್ಳೆಯದದು. ನಾನು ನಮ್ಮನೇಲಿ ನಮ್ಮ ಪಾಪಗೆ ಯೂಸ್ ಮಾಡ್ತಾಯಿರ್ತೀನಿ. ಆವಾಗ ಕೆಮ್ಮಾದಾಗ ಕಫ ತೆಗೆಯುತ್ತೆ, ಕೆಮ್ಮಿಗೂ ಮತ್ತು ಒಳ್ಳೆಯದು.